ಅಡವಿ ಮಲ್ಲನಕೇರಿಯಲ್ಲಿ ಪಂಪ್ಸೆಟ್ ಉಪಕರಣಗಳ ಕಳ್ಳತನ ಮಾಡಿದ ಕಳ್ಳರು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಅಡವಿ ಮಲ್ಲನಕೇರಿ ಗ್ರಾಮದಲ್ಲಿ ಎಸ್ ಕರಿಬಸಪ್ಪ, ಮನೆಗುದಿರಿ ದೇವಪ್ಪ, ಬೆನ್ಕಲ ವೀರೇಶ್ ಎಂಬ ಮೂವರ ರೈತರ ಜಮೀನಿಗೆ ರಾತ್ರೋರಾತ್ರಿ ಕಳ್ಳರು ನುಗ್ಗಿ ಜಮೀನುಗಳಲ್ಲಿದ್ದ ಮೋಟರ್ ಪಂಪ್ಸೆಟ್ ಕೇಬಲ್ಗಳನ್ನು ಕಳ್ಳತನ ಮಾಡಿ ಕಟ್ ಮಾಡಿ ತಮ್ಮ ಕೈಚಳಕದಿಂದ 60 ಅಡಿ ಉದ್ದದ ಕೇಬಲ್ಗಳನ್ನು ಕಟ್ ಮಾಡಿದ್ದಾರೆ. ರೈತರ ಜಮೀನುಗಳಲ್ಲಿ ಪಂಪ್ಸೆಟ್ನ ಕೇಬಲ್ಗಳನ್ನು ಕಟ್ ಮಾಡಿ ನೀರಾವರಿ ಮಾಡುವ ರೈತರ ಬದುಕಿಗೆ ತೊಂದರೆ ಕೊಡುವ ಇಂತಹ ಕಳ್ಳರನ್ನು ಹಿಡಿಯುವವರು ಯಾರೂ ಇಲ್ಲವೇ? ಆರ್ಥಿಕವಾಗಿ ಬಡತನದಿಂದ ಕೂಡಿದ ರೈತರ ಪರಿಸ್ಥಿತಿ ಏನಾಗಬೇಡ. ಬೋರ್ವೆಲ್ ಕೇಬಲನ್ನೇ ಕಟ್ ಮಾಡುವ ಕಳ್ಳರು ಇನ್ನೇನು ಬಿಡುತ್ತಾರೆ? ರೈತರ ನಷ್ಟಕ್ಕೆ ಪರಿಹಾರ ಕೊಡುವವರು ಯಾರು? ಈ ಕೂಡಲೇ ಆರಕ್ಷಕ ಠಾಣೆಯ ಪೊಲೀಸರು ಇಂತಹ ಕಳ್ಳರನ್ನು ಪತ್ತೆ ಹಚ್ಚಿ ನ್ಯಾಯ ಕೊಡಿಸಬೇಕೆಂದು ರೈತರ ಅಳಲಾಗಿದೆ. ಸೋಗಿ ಗ್ರಾಮ, ಸೋಗಿ ತಾಂಡ, ವರಕನಹಳ್ಳಿ, ಕಣಿವಿಹಳ್ಳಿ, ತಳಕಲ್ ಹಾಗೆ ಅಡವಿ ಮಲ್ಲನಕೇರಿ ತಾಂಡ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಜಮೀನಿನ ಕೇಬಲ್ ಕಳ್ಳತನ ನಡೆಯುತ್ತಿಲ್ಲ ಎಂಬಂತೆ ರೈತರ ಪರಿಸ್ಥಿತಿ ಚಿಂತಾಜನಕ ಸ್ಥಿತಿಯಲ್ಲಿದೆ. ಪೊಲೀಸರು ಈ ಕೂಡಲೇ ಈ ಕಳ್ಳತನ ಮಾಡುವ ಕಳ್ಳರನ್ನು ಪತ್ತೆ ಹಚ್ಚಬೇಕಾಗಿ ವಿನಂತಿಸುತ್ತಾರೆ. 2 ವರ್ಷಗಳ ಹಿಂದೆ, 6 ತಿಂಗಳ ಹಿಂದೆ ಹಾಗೆಯೇ ಕಳ್ಳರು ತಮ್ಮ ಗಾಡಿಯನ್ನು ಹೊರಗಡೆ ನಿಲ್ಲಿಸಿ ಈ ರೀತಿ ಕೇಬಲ್ ಕಳ್ಳತನ ಮಾಡುವ ಕಳ್ಳರು ಹೊರಗಡೆ ಒಬ್ಬ ಕಾಯುತ್ತಾ ಇದ್ದು ಇನ್ನೊಬ್ಬರು ಕೇಬಲ್ ಕಟ್ ಮಾಡಿ ಅದನ್ನು ಸುಲಿದು ಅದರೊಳಗಿನ ತಾಮ್ರತಂತಿಯನ್ನು ಕೆಜಿಗೆ 900 ರೂಪಾಯಿಯಂತೆ ಮಾರುತ್ತಾರಂತೆ ಎಂಬ ನಿಟ್ಟಿನಲ್ಲಿ ರೈತರ ಅಭಿಪ್ರಾಯವಾಗಿದೆ. ರಾತ್ರೋರಾತ್ರಿ ಈ ರೀತಿ ಜಮೀನಿನ ಕೇಬಲ್ ಕಳ್ಳತನಕ್ಕೆ ರಸ್ತೆ ಬದಿಗಳ ಜಮೀನುಗಳ ಪಂಪ್ಸೆಟ್ಗಳೇ ಟಾರ್ಗೆಟ್. ಹಗಲಿನಲ್ಲಿ ವೀಕ್ಷಣೆ ಮಾಡಿ ರಾತ್ರಿಯಲ್ಲಿ ಕಳ್ಳತನ ಮಾಡುವುದು ಕಳ್ಳರ ಕೈಚಳಕವಾಗಿದೆ. ಇಂತಹ ಕಳ್ಳರನ್ನು ಪೊಲೀಸ್ ಇಲಾಖೆ ಮಟ್ಟ ಹಾಕಿ ಶಿಕ್ಷೆ ಕೊಡಿಸಬೇಕೆಂದು ರೈತರ ಕಳಕಳಿಯ ವಿನಂತಿಯಾಗಿದೆ. ಅಡವಿ ಮಲ್ಲನಕೇರಿ ಗ್ರಾಮದಲ್ಲಿ ಪಂಪ್ಸೆಟ್ ಉಪಕರಣಗಳ ಕಳ್ಳತನ. ಯಜಮಾನ್ರಿ ನಮಸ್ಕಾರ. ನಿಮ್ಮ ಹೆಸರು ರೀ? ಕರಿಬಸಪ್ಪ. ಏನು ರೀ, ಎದಕ್ಕೆ ನಮಗೆ ಬರೋಕ್ಕೆ ಕೇಳಿದ್ರಿ ಹೊಲದಲ್ಲಿ ಜಮೀನಲ್ಲಿ? ಸರ್, ಈಗ 6 ತಿಂಗಳ ಹಿಂದೆ ಬೋರ್ವೆಲ್ಲಿನ ಕೇಬಲ್ ಕಟ್ ಮಾಡಿದ್ರು ಕಳ್ಳರು. ಮತ್ತೆ ಈಗ ಮೊನ್ನೆ ನೈಟ್ ಮತ್ತೆ ನಮ್ಮ 3 ಬೋರ್ವೆಲ್ ಇನ್ನು ಇಲ್ಲಿ ನಮ್ಮ ಪಕ್ಕದ ಒಂದು ಬೋರ್ವೆಲ್, ಆಮೇಲೆ 3 ಇನ್ನಿತರ ರೈತರ ಸತಿ ಕಟ್ ಮಾಡಿದ್ದಾರೆ. ಅಂದ್ರೆ ನಿಮ್ಮ ಹೊಲದಲ್ಲೇ 3 ಮೋಟರ್ದು ಕಟ್ ಮಾಡಿದ್ದಾರೆ. ಯಾವ ಕೇಬಲ್ ರೀ? ಇದೆ ಕೇಬಲ್ ಇಲ್ಲಿ ಹೌದ್ರಿ. ಇದು ಕಟ್ ಮಾಡಿದ ಪೀಸ್ ಈಗ ನಾವು ಮತ್ತೆ ರನ್ನಿಂಗ್ ಮಾಡ್ಕೊಳಕ ಮತ್ತೆ ಈಗ ಬೇರೆ ಕೇಬಲ್ ತಗೊಂಬಂದು ಅಳವಡಿಸಿದ್ವಿ. ಅಂದ್ರೆ ಕೇಬಲ್ ಕಟ್ ಮಾಡಿ ಇದು ಎಷ್ಟು ಉದ್ದ ಇರುತ್ತೆ ಇದು? ಒಂದೊಂದಕ್ಕೆ ಮತ್ತೆ ಮೋಟರ್ನಿಂದ ಪಂಪ್ ಸೆಟ್ಟಿಗೆ ಕೊಡಕಂದ್ರೆ ಒಂದು 15 ಅಡಿ 10 ಅಡಿ 20 ಅಡಿ ಅದಾವ್ರಿ. ಅಂದ್ರೆ ದುಬಾರಿ 150 ರೂಪಾಯಿ ಒಂದು ಮೀಟರ್ ಇರೋದು. ಓಹೋ, 150 ರೂಪಾಯಿ ಮೀಟರ್. ಒಂದು ಮೀಟರ್ 150 ರೂಪಾಯಿ. ಒಂದು ಏನಿಲ್ಲ ಅಂದ್ರೆ ಒಂದು 20 ಮೀಟರ್ ಕಟ್ ಮಾಡ್ಯಾರ. ನೋಡ್ರಿ, ಸುಮಾರು 20 ಮೀಟರ್ ಕೇಬಲ್ ಅನ್ನು ಕಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದ ಪ್ರಥಮ ಬಾರಿಗೆ ಅಥವಾ ಇದರಿಂದ ಈಗ ಒಂದು 8 ತಿಂಗಳ ಹಿಂದೆ ಆಗಿದ್ರಿ. ಮತ್ತೆ ಈಗ ನಿನ್ನೆ ನೈಟ್ ಮತ್ತೆ ಇದನ್ನ ಮಾಡಿದ್ದಾರೆ. ಹೌದಾ? ಅಂದ್ರೆ ಈ 8 ತಿಂಗಳ ಹಿಂದೆ ಆದ್ರೆ ನೀವು ಯಾರಿಗೂ ಮಾಹಿತಿ ಕೊಟ್ಟಿಲ್ಲ? ಇಲ್ಲ, ಏನೋ ಮತ್ತೆ ಒಂದ್ ಮೇಟ್ ಆಗಿರ್ಬೋದು. ಅದೇ ಈಗ ಆಮೇಲೆ ಇಲ್ಲಿ ಪಕ್ಕದ ಗ್ರಾಮದಲ್ಲಿ ಸತಿ ಇದೇ ರೀತಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಪಕ್ಕದಲ್ಲಿ ಗ್ರಾಮದಲ್ಲಿ ಇದೇ ರೀತಿ ಮಾಡಿದ್ದಾರೆ ಅವತ್ತು ಬುಧವಾರ ನೈಟ್. ಅಂದ್ರೆ ಈ ರೀತಿ ಮಾಡ್ಕೊಂತಾನು ಹೋಗ್ತಾ ಇದಾರೆ. ನಿಮ್ಮ ಅಭಿಪ್ರಾಯ, ನಿಮಗೆ ಏನಾರ ಇದ್ರ ಬಗ್ಗೆ? ಇದಕ್ಕೆ ಒಂದು ಈಗ ಹಗಲೆಲ್ಲ ನಾವು ರೈತರ ಸಹಕಾರ ಇರ್ತೈತಿ, ನೈಟ್ ಮನೆಯಲ್ಲಿ ಇರ್ತೀವಿ. ಹಿಂಗ್ ಮಾಡ್ಕೊಂತ ಹೋದ್ರೆ ರೈತರ ಗತಿ ಏನು? ಹೌದೌದು. ಓಕೆ, ಧನ್ಯವಾದಗಳು.